1 ಕೋಟಿ ರೂಪಾಯಿ ಸರ್, 1 ಕೋಟಿ ರೂಪಾಯಿ ಚಿನ್ನ ಕಳ್ಕೊಂಡ್ ಬಂದಿದ್ದಾರೆ ಅವರು. ಎಷ್ಟು ಕಷ್ಟಪಟ್ಟು ದುಡ್ಡು ಇಟ್ಟು ಎಲ್ಲ ಕಳೆದ್ಬಿಟ್ಟೆ ಸರ್. ತುಂಬಾ ನೋವು ತಿಂತಾ ಇದ್ದೀನಿ ಸರ್. ನಾನು 1 kg 100 ಗ್ರಾಮ್ ಗೋಲ್ಡ್ ಕಳ್ಕೊಂಡು ತುಂಬಾ ನೋವು ತಿಂತಾ ಇದ್ದೀನಿ. ಇವತ್ತು ನನ್ನ ಮಕ್ಕಳಿಗೆ ಮಾಡ್ಲಿಕ್ಕೆ ಒಂದು ಗುಂಜಿಗೆ ಬಂಗಾರ ಇಲ್ಲ ಸರ್. ಆ ತರ ನೋವು ಕೊಟ್ಟಿದ್ದಾರೆ ಸರ್ ನನಗೆ. ಏನಾರಾದ್ರೆ ರೌಡಿಜಮ್ ಮಾಡ್ತಾರೆ ಸರ್, ಹೊಡಿಲಿಕ್ಕೆ ಬರ್ತಾರೆ, ಬಡಿಲಿಕ್ಕೆ ಬರ್ತಾರೆ. ಅಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಸರ್. ಯಾರು ಈ ವಿಚಾರದಲ್ಲಿ ದಯವಿಟ್ಟು ಹೋಗಬೇಡಿ ಸರ್. ಜಾಸ್ತಿ ದುಡ್ಡು ಕೊಡ್ತೀನಿ, ಅದು ದುಡ್ಡು ಕೊಡ್ತೀನಿ, ಎಲ್ಲಾ ಮೋಸ ಸರ್. ಸರ್ ನನ್ನ ಮಕ್ಕಳಿಗೆ ಫೀಸ್ ಕಟ್ಟಕ್ ಆಗ್ತಿಲ್ಲ ಸರ್. ನಂದು ಇವತ್ತು ನೋವು ಅದು ದೇವ್ರಿಗೆ ಒಬ್ಬನಿಗೆ ಗೊತ್ತು ಸರ್. ನಾನು ಅಂತ ನೋವು ತಿಂತಾ ಇದ್ದೀನಿ. ಈ ಬಂಗಾರ ಇಟ್ಕೊಂಡು ನನಗೆ ತುಂಬಾ ಮೋಸ ಮಾಡಿ ನಾನು ಇವತ್ತು ಬೀದಿ ಪಾಲಾಗಿದ್ದೀನಿ ಸರ್. ಸರ್ ಪ್ಲೀಸ್ ಎದುರು ಸರ್, ಯು ಕ್ಯಾನ್ ಡೂ ಇಟ್ ಪ್ಲೀಸ್ ಸರ್, ಪ್ಲೀಸ್. ನನ್ ನಿಮ್ಮಲ್ಲಿ ತುಂಬಾ ಹೋಪ್ ಇದೆ. ಯಾಕೆ ಗೊತ್ತಾ, ಯು ಆರ್ ದ ಕಿಂಗ್. ದರ್ಬಾರಲ್ಲಿ ನಾವು ನಿಮ್ಮ ಕೂರ್ಸ್ ಪೂಜೆ ಮಾಡ್ತೀವಿ ಸರ್. ದಯವಿಟ್ಟು ಸರ್ ತಡೆಗಟ್ಟಿನ ನನ್ನ ರಿಕ್ವೆಸ್ಟು. ಆಮೇಲೆ ಸಿದ್ದರಾಮಯ್ಯನವರ ಡಿ ಕೆ ಸರ್ ಏನಿದೆಲ್ಲ, ಆಮೇಲೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್ ಏನು ಇವೆಲ್ಲ, ಪ್ಲೀಸ್ ಇವನ್ನೆಲ್ಲ ಸ್ಟಾಪ್ ಮಾಡಿಸಿ. ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಈಗ ನನ್ನ ಜೊತೆಗೆ ಇರೋಂಥವ್ರು ಸ್ನೇಹಿತರೆ ಮಹಾಂತೇಶ್ನವರು ದಾವಣಗೆರೆಯವರು. ದಾವಣಗೆರೆ ತಾವು ಯಾವರು ಸರ್? ದಾವಣಗೆರೆ ಸಿಟಿನೇ ಸರ್. ಸಿಟಿಯವರೇ, ದಾವಣಗೆರೆನೇ ಅವ್ರ ಊರು, ಟೌನಲ್ಲೇ ಇದ್ದಾರೆ ಅವರು ಸ್ನೇಹಿತರೆ. ನೀವು ಇತ್ತೀಚೆಗೆ ಗಮನಿಸಿರ್ಬೋದು ಕಲಾಮಾಧ್ಯಮದಲ್ಲಿ ಮೈಸೂರಿನಲ್ಲಿರುವಂಥ ಕೆಲವು ಸಂಸ್ಥೆಗಳು ಚಿನ್ನನ ಒಳ್ಳೆ ಬೆಲೆ ಖರೀದಿ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಕರೆಸ್ಕೊಂಡು ಗೂಂಡಾಗಿರಿ ಮಾಡಿ ಚಿನ್ನವನ್ನು ಕರಗಿಸಿ ಏನೇನೋ ಮಾಡಬಾರ್ದು ದಾನ್ಲೇಪಿಸಿ ಬರೋರಿಗೆ ಮೋಸ ಮಾಡಿ ದಾರಿ ತಪ್ಪಿಸಿ ಅರ್ಧಕ್ಕರ್ಧ ದುಡ್ಡು ಕೊಟ್ಟು ಹೊಡೆದು ಕಳಿಸ್ತಾ ಇದ್ದಾರಲ್ಲ, ಆ ಥರದ ಒಬ್ಬ ವಿಕ್ಟಿಮು ನಮ್ಮ ಮಹಾಂತೇಶ್ ಅವರು ಸ್ನೇಹಿತರೆ. ಇವರು ಹೋದ ವರ್ಷ ಅಂದರೆ ಫೆಬ್ರವರಿ 2025ರಲ್ಲಿ 1 kg 100 ಗ್ರಾಮು, ಎಷ್ಟು 1 kg 100 ಗ್ರಾಮ್ ಅಂದರೆ 1100 ಗ್ರಾಮ್ ಚಿನ್ನನ ತೊಗೊಂಡೋಗಿ ಮೈಸೂರಿನ ಈ ಕಿತ್ತೋಗಿರೋ ಡಬ್ಬಾ ಕಂಪ್ನಿನಲ್ಲಿ ಇವರು ಇದನ್ನು ಮಾರಕ್ಕೆ ಅಂತ ಹೋಗಿದ್ದಾರೆ. ಅವರು ಅದನ್ನು ಪೂರ್ತಿ ತೊಗೊಂಡು ಅದನ್ನು 1 kg 100 ಗ್ರಾಮ್ ಅವತ್ತು ಎಷ್ಟಿತ್ತು ಗೊತ್ತಾ ಬೆಲೆ? ಹತ್ತತ್ರ 1,10,00,000 ಇತ್ತು. 1 ಕೋಟಿ ರೂಪಾಯಿ ಇತ್ತು 1 kg ಚಿನ್ನದ ಬೆಲೆ ಹೋದ ವರ್ಷ ಈ ಫೆಬ್ರವರಿ 2025ರಲ್ಲಿ. ನಾನು ಚೆಕ್ ಮಾಡಿದ್ದೀನಿ ನೆಟ್ಟಲ್ಲಿ ಪ್ರೈಸು. 100 ಗ್ರಾಮ್ ಸೇರಿಸ್ಕೊಂಡ್ರೆ 1,10,00,000 ಅಥವಾ 1,15,00,000 ಆಗುತ್ತೆ. ಅಂದರೆ ಹತ್ತತ್ರ 1,4 ಕೋಟಿ. 1,4 ಕೋಟಿ ರೂಪಾಯಿ ಚಿನ್ನಕ್ಕೆ ಅವ್ರು ಕೊಟ್ಟಿರೋದು ಎಷ್ಟು ಗೊತ್ತಾ? 65 ಲಕ್ಷ ಕೊಟ್ಟು ಇದು ಆ್ಯಕ್ಚುಲಿ ಅಡ ಇಟ್ಕೊಂಡಿದ್ದೀನಿ ಕಣಪ್ಪ ಅಂತ ನೀನು ಹೋಗಿ 6 ತಿಂಗಳು ಬಿಟ್ಟು ಬಿಡಿಸ್ಕೊ ಅಂತ ಕಳಿಸಿದ್ದಾರೆ. ಆಮೇಲೆ ಇವ್ರು 6 ತಿಂಗಳು ಬಿಟ್ಟು ಕೇಳಿದ್ದಕ್ಕೆ ಇಲ್ಲ ಇದು ನೀನು ಮಾರ್ಬಿಟ್ಟಿದೆಯಾ, ಎಲ್ಲಿ ಅಡ ಇಟ್ಟಿದೆಯಾ ಅಂತ ಅಂದ್ಬಿಟ್ಟು ಮತ್ತೆ ಬೈದು ಮಾಡಿ ಏನೋ ಮಾಡಿ ಫ್ರಾಡ್ ಮಾಡಿ ಕಳಿಸೋರು ಅಂತ ಡಾಕ್ಯುಮೆಂಟ್ ಕೂಡ ಇದೆ. ಸೊ ಮಹಾಂತೇಶ್ ಬಂದಿದ್ದಾರೆ. ನೀವು ನಮ್ಮ ಪೂರ್ಣಿಮಾ ಅವ್ರ ಕಥೆ ಕೇಳಿದರೆ ಬೆಂಗಳೂರಿನ ಯುವತಿಗೆ ಮೋಸ ಆಗಿದ್ದು ಒಂದು 1/4 kg ಚಿನ್ನ, ಒಂದು 60 ಗ್ರಾಮ್ ಚಿನ್ನಕ್ಕೆ. ಇವ್ರು ನೋಡಿ 1 kg 100 ಗ್ರಾಮ್ ಚಿನ್ನಕ್ಕೆ ಮೋಸ ಹೋಗಿ ಹತ್ತತ್ರ ಈ ಕಡೆ 40 ಲಕ್ಷ ರೂಪಾಯಿ 45 ಲಕ್ಷ ರೂಪಾಯಿ ಮೋಸ ಆಗಿದೆ ಅವ್ರಿಗೆ ಚಿನ್ನದಲ್ಲಿ. ಈ ವಿಡಿಯೋ ಯೂಟ್ಯೂಬಲ್ಲಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಬರಲ್ವಾ? ಬರ್ಲಿ ಸರ್. ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್. ಬರ್ಲಿ ಸರ್. ನಿಮ್ಮ ಸಂಬಂಧಿಕರು, ಸ್ನೇಹಿತರು ಬರ್ಲಿ ಸರ್, ಎಲ್ಲ ನೋಡ್ತಾರೆ ಸರ್. ಎಲ್ಲರೂ ನೋಡ್ಲಿ. ಯಾಕಂದ್ರೆ ನನಗೆ ಇದರಿಂದ ನೋವಾಗಿ ನಾನು ಇನ್ಸ್ಪೆಕ್ಟರ್ ಹತ್ರ ಹೋಗಿದ್ದೀನಿ, ಡಿಪಾರ್ಟ್ಮೆಂಟ್ಗೆ ಹೋಗಿದ್ದೀನಿ. ಎಲ್ಲಿ ಹೋದ್ರೂ ನನಗೇನು ಮಾಡೋಕ್ಕಾಗಿಲ್ಲ ಇದು. ಯಾಕಂದ್ರೆ ಇಲ್ಲಪ್ಪ ಗೋಲ್ಡಿಂದ ಅದೇನು ಮಾಡೋಕ್ಕಾಗೋದಿಲ್ಲ ಅಂತಾರೆ. ನಾನು ತುಂಬಾ ತಲೆ ಹೋಗಿದ್ದೀನಿ ಸರ್, ಏನೂ ಕೆಲಸ ಆಗಿಲ್ಲ. ಇಲ್ಲಿ ಮೈಸೂರು ಪೊಲೀಸ್ ಹೋಗಿದ್ರೆ ದಾವಣಗೆರೆ ಪೊಲೀಸ್ ಸರ್, ದಾವಣಗೆರೆ ಪೊಲೀಸ್ ಹತ್ರ ಹೋದೆ ಸರ್. ಏನಂದ್ರು? ಇಲ್ಲ ಅದು ನಮ್ಗೆ ಆಗೋದಿಲ್ಲ ರೀ, ಅವ್ರು ಗೋಲ್ಡಿಂದ ಅದನ್ನ ಇದನ್ನು ಕೊಟ್ಟಿದ್ದಾರೆ, ರೆಸಿಪ್ಟ್ ಕೊಟ್ಟಿದ್ದಾರೆ, ಏನೂ ಮಾಡೋಕ್ಕಾಗೋದಿಲ್ಲ ಅಂತ ತುಂಬಾ ಜನಕ್ಕೆ ಮಾಡಿದ್ದಾರೆ ಸರ್. ನನಗೆಲ್ಲ ದಾವಣಗೆರೆಯಲ್ಲಿ ಇಂಥವು ಜನ, ನಾನು ಬಜಾಜ್ ಫೈನಾನ್ಸು, ಶ್ರೀರಾಮು ಎಲ್ಲ ಫೈನಾನ್ಸಲ್ಲಿ ವ್ಯವಹಾರ ಮಾಡ್ತೀನಿ ಸರ್. ನಾನು ಸುಮಾರು ವರ್ಷದಿಂದ ವ್ಯವಹಾರ ಮಾಡ್ತೀನಿ. ನನಗೆ ಇವತ್ತಿನವರೆಗೂ ಕರ್ನಾಟಕ ಬ್ಯಾಂಕು ಯಾವ ಬ್ಯಾಂಕ್ನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಸರ್. ಇವರು ನನಗೆ ಫೋನ್ ಮಾಡಿಬಿಟ್ಟು ಇವರೇ ಫೇಸ್ಬುಕ್ಕಲ್ಲಿ ತೋರಿಸಿದ್ರು ನನಗೆ, ನಿಮ್ದು ನೋಡ್ರಿ ಮಹಂತೇಶ್ವರ ಎಷ್ಟು ಗ್ರಾಮ್ ಇದೆ, ಅದು ಇಷ್ಟು ಅಂದೆ. ನನಗೆ 1 ಕೋಟಿ ರೂಪಾಯಿ ಚಿಲ್ಲರೆ ಸಿಗುತ್ತಾ ಅಂದರು. ನನಗೇನಾಯಿತು ಸರ್, ಒಂದು ಸ್ವಲ್ಪ ದುಡ್ಡು ಸಿಗುತ್ತಲ್ಲ ಅಂತ ನಾನು ಅಲ್ಲಿ ಹೋದೆ. ಅಡ ಇಡೋ ಅಂದೆ, 20% ಬಡ್ಡಿ ಅಂತ ಹೇಳಿದ್ರು. ಮಹಂತೇಶ್ವರ ಇದನ್ನು ಕರಗಿಸಿದ್ರೆ ಜಾಸ್ತಿ ದುಡ್ಡು ಬರುತ್ತೆ. ಕರಗಿಸಿದ ಮೇಲೆ 31 ಲಕ್ಷ ಕೊಟ್ಟರು ಸರ್, ಬರ್ದು ಕೊಟ್ಟಿದ್ದಾರೆ ನೋಡಿ. 31 ಲಕ್ಷ, ಇನ್ನು 40 ತೊಲ 25 ಲಕ್ಷಕ್ಕೆ ಇಟ್ಟೀನಿ ಸರ್. ಅಷ್ಟಿಟ್ಟು ಬಂದು ವಾಪಸ್ ಬಿಡಿಸ್ಕೊಳಕ್ಕೆ ಹೋದ್ರೆ ಇಲ್ಲ ನಿನ್ನ ಮುಗಿದೋಗೈತಿ, ಮಾರಿದ್ದೀರಾ, ಇಲ್ಲ ಇದು ಚಿನ್ನ ನಿಂದಿಲ್ಲ ಅಂತ ವಾದ ಮಾಡ್ತಾರೆ ಸರ್. ಏನಾರಾದ್ರೆ ರೌಡಿಗಳಾದ್ರೆ ಒಂದಿಷ್ಟು ಜನ ಎಲ್ಲರದ್ದು ಫೋನ್ ನಂಬರ್ ಇದೆ ಸರ್. ನಾನು ಅಂಥ ರೌಡಿಗಳನ್ನ ಇಟ್ಕೊಂಡು ಅವ್ರಿಗೇನು ಮ್ಯಾನೇಜ್ ಮಾಡೋಕೆ ಆಗ್ತಿಲ್ಲ ಸರ್. ನನಗೆ ತುಂಬಾ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಎಲ್ಲಿ ಏನು ವರ್ಕ್ ಆಗ್ತಿಲ್ಲ ಸರ್. ಈಗ ನಿಮ್ಮದು ಏನು ಬಿಸ್ನೆಸ್ ನಿಮ್ಮದು ಸರ್? ನಾನು ಮಾರ್ಕೆಟಿಂಗ್ ಮಾಡ್ತೀನಿ ಸರ್. ನಾನು ಶೇರ್ ಮಾರ್ಕೆಟಿಂಗು, ಕ್ರಿಪ್ಟೋ, ಸ್ವಲ್ಪ ವ್ಯವಹಾರ, ಬೇರೆ ಕಡೆ ವ್ಯವಹಾರ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತೀನಿ ಸರ್. ನೀವು ಬೇಸಿಕ್ಲಿ ಏನು ಟ್ರೇಡರಾ ಸರ್? ಟ್ರೇಡಿಂಗ್ ಮಾಡಿಸ್ತೀನಿ ಸರ್. ಮನೆಯಲ್ಲೇ ಟ್ರೇಡಿಂಗ್ ಮಾಡಿಸೋದು, ಆಫೀಸ್ ಮಾಡ್ಕೊಂಡಿದ್ದೆ ಸರ್. ನಾನು ಟ್ರೇಡಿಂಗ್ ಮಾಡಿಸೋದು, ಸ್ಟಾಕ್ ಮಾರ್ಕೆಟು, ತುಂಬ ಜನದ ಹಣ ಇದೆ ಸರ್ ನನ್ನ ಕಡೆ. 3-4 ಕೋಟಿ ಸಾಲದಲ್ಲಿದ್ದೀನಿ ಇವಾಗ. ನಾನು 3-4 ಕೋಟಿ ಸಾಲದಲ್ಲಿದ್ದೀನಿ. ಮತ್ತು ದುಡಿದು ತೀರಿಸ್ತೀನಿ ಸರ್. ನಾನು ಯಾರನ್ನೂ ಬಿಡಲ್ಲ. ನಾನು 3-4 ಜನ ಈ ಥರ ಮೋಸ ಮಾಡಿದ್ದಾರೆ. ಅದರಲ್ಲಿ ಇವರೊಬ್ಬರು ಗೋಲ್ಡ್ನವರು ಈ ಥರ ಮೋಸ ಮಾಡಿದ್ದಾರೆ. ಇವ್ರು ಮೇಜರ್ ಮೋಸಗಾರರು, ತುಂಬಾ ಮೋಸ ಮಾಡಿರೋದು ಇವರೇ ಸರ್ ನನಗೆ. ಈಗ ಹೋದ ವರ್ಷ ನೀವು ಒಟ್ಟು ನಿಮ್ಮ ಹತ್ರ 1 kg 100 ಗ್ರಾಮ್ ಚಿನ್ನ ಇತ್ತು? ಹೌದು ಸರ್, ಬಿಲ್ ಎಲ್ಲ ತಂದಿಲ್ಲ. ಅಲ್ಲ, ನಿಮ್ಮ ಚಿನ್ನ ಬೇರೆಯವ್ರ ಚಿನ್ನ ಸರ್? ಬೇರೆಯವ್ರ ಚಿನ್ನ ನಂದ, ಬೇರೆಯವ್ರು 400 ಗ್ರಾಮು ಸರ್, ನಂದು 700 ಗ್ರಾಮು. ನಿಮ್ದು ಸ್ವಂತದ 700? ಹೌದು ಸರ್. ಅವೆಲ್ಲ ಯಾವ 916 ಯಾವ? ಎಲ್ಲ 916 ಸರ್. ಜೋಯಲೆಕಾಸಿನ ಪೂರ್ತಿ ಬಿಲ್ ಇದೆ ಸರ್ ನನ್ನ ಕಡೆ. ಜೋಯಲೆಕಾಸ್ 10-15 ವರ್ಷದಿಂದ ಪರ್ಚೇಸ್ ಮಾಡಿದ್ದೀನಿ ಸರ್. ನಾನು 10-15 ವರ್ಷದಿಂದ ಜೋಯಲೆಕಾಸು, ಗುಪ್ತಾಸು ದಾವಣಗೆರೆಯಲ್ಲೇ ಪರ್ಚೇಸ್ ಮಾಡಿ ಇಟ್ಟಿದ್ದೀನಿ ಸರ್. ನಾನು ದಾವಣಗೆರೆಗೆ ನನಗೆ ಅದು ಹಣಕಾಸಿನ ವ್ಯವಹಾರಕ್ಕೆ ಎದಕ್ಕರ ಚಿನ್ನ ಇಟ್ಟು ವ್ಯವಹಾರ ಮಾಡಲಿಕ್ಕೆ ಬೇಕಾಗುತ್ತೆ ಸರ್. ನನಗೆ ಶ್ರೀರಾಮ್ ಫೈನಾನ್ಸು,
ಬಜಾಜ್ ಫೈನಾನ್ಸು, ಪ್ರತಿಯೊಂದರಲ್ಲಿ ಮಹಾಂತೇಶ್ ಎಷ್ಟು ವ್ಯವಹಾರ ಮಾಡಿದಾನಂತ ಕೇಳಿ ಸರ್. ಪ್ರತಿಯೊಂದು ತಲೆಯೂ ಕೋಟಿಗಟ್ಟಲೆ ಚಿನ್ನ ಸಾಲ ತಗೊಂಡಿನಿ, ತೀರಿಸಿದೀನಿ. ಇವರೊಬ್ಬರು ತುಂಬಾ ನನಗೆ ಮೋಸ ಮಾಡಿದ್ದು ಸರ್ ಮೈಸೂರು. ಇವರೇ ಫೋನ್ ಮಾಡಿ ಕರೆದ್ರೆ ನೀವು? ಹೌದು, ಇವರೇ ಫೋನ್ ಮಾಡಿ ಕರೆದ್ರು ಸರ್. ನಿಮ್ಮ ನಂಬರ್ ಇವ್ರಿಗೆ ಹೆಂಗೆ ಸಿಗ್ತು ಸರ್? ಅದು ಏನಾಗುತ್ತಾ, ಫೇಸ್ಬುಕ್ ಅಲ್ಲಿ ಬಂದಿರುತ್ತೆ, ಅಲ್ಲಿ ಬಂದಿರುತ್ತಲ್ಲ ಸರ್, ಏನು ಬಂದಿರುತ್ತೆ ನಂಬರ್ ಸಿಗುತ್ತಲ್ಲ ಅವ್ರಿಗೆ. ಫೋನ್ ಕಾಲ್ ಮಾಡಿದಾಗ ನಾವು ಚಿನ್ನ ನಿಮಗೆ ಇವ್ರ ಪರಿಚಯ ಹೆಂಗಾದ್ರೆ? ಫೇಸ್ಬುಕ್ ಇಂದ ಸರ್. ಹೆಂಗೆ? ಫೇಸ್ಬುಕ್ ನೋಡ್ತಾ ಇರುವಾಗ ಈ ನಂಬರ್ ಬಂತು. ಫೈನಾನ್ಸ್ ಅಂತ ಇದೆ ನೋಡಿ ಸರ್, ನಮ್ಮ ಚಿನ್ನಕ್ಕೆ ನಿಮಗೆ ಇಷ್ಟು ಕೊಡ್ತೀವಿ, ಅಷ್ಟು ಕೊಡ್ತೀವಿ, ನಿಮ್ಗೆ ನಾವು ಕಡಿಮೆ ಬಡ್ಡಿ ಹಂಗನು ಕೊಡ್ತೀವಿ, ಇಟ್ಕೊಂತೀವಿ ಅಂತ. ನಾ ಅದನ್ನ ನೋಡ್ಕೊಂಡು ನಾನೇನು ಮಾಡಿದೆ, ಆಯ್ತು ಬನ್ನಿ ಅಂದೆ. 65 ಲಕ್ಷ ಬೇರೆ ಅಕೌಂಟಿಗೆ ಹಾಕಿರಿ, ನನ್ನ ಅಕೌಂಟಿಗೂ ಹಾಕಿಲ್ಲ ಸರ್. ಅದನ್ನ ಬೇರೆಯವ್ರ ಹೆಸರಿಗೆಲ್ಲ ಚಿನ್ನ ನಾನು ಕರ್ನಾಟಕ ಬ್ಯಾಂಕಲ್ಲಿ ಇಟ್ಟಿದ್ದೆ ಸರ್. ನಾನು ಚಿನ್ನ ಅಡ ಇಟ್ಟಿದ್ರಿ? ಚಿನ್ನ ಅಡ ಇಟ್ಟಿದ್ದೆ. 1 kg 100 ಗ್ರಾಮ್? 1 kg 100 ಗ್ರಾಮ್ 65 ಲಕ್ಷ ಬೇರೆ ಬೇರೆ ಕಡೆ ಅಡ ಇಟ್ಟಿದ್ರಿ? ಕರ್ನಾಟಕ ಬ್ಯಾಂಕಲ್ಲೇ ಸರ್. 4-5 ಜನದ ಹೆಸರಿಗೆ ಇಟ್ಟಿದ್ದೆ ನಾನು. ಕರ್ನಾಟಕ ಬ್ಯಾಂಕಲ್ಲಿ 65 ಲಕ್ಷ ಅಡ ಇಟ್ಟಿದ್ದೆ ನಾನು. ಅಲ್ಲಿಗೆ ಇವ್ರು ಏನು ಮಾಡಿದ್ರು, ಅಮೌಂಟ್ ಹಾಕಿದ್ರು. ಅಮೌಂಟ್ ಹಾಕಿದ ಮೇಲೆ ಅವತ್ತು ನಾನು ಮೋಸ ಮಾಡ್ಬೋದಿತ್ತು ಸರ್ ಅವ್ರಿಗೆ. ನಾನು ಮಾಡ್ಬೋದಿತ್ತು, ನೀವೇನು ಚಿನ್ನ ಹಾಕಿಲ್ಲ ನನಗೇನು ಸಂಬಂಧ ಅಂತ ಅನ್ಬೋದಿತ್ತು. ನಾನು ಬರ್ರಿ ಅಂತ ಮನೆಗೆ ಕರ್ಕೊಂಬಂದು ಅವ್ರಿಗೆ ಊಟ ಗೀಟ ಮಾಡಿಸಿ ಕುಂದಿರ್ಸ್ಕೊಂಡು ನಮ್ಮ ಮನೆಯೆಲ್ಲ ತೋರಿಸಿ ಕರ್ನಾಟಕ ಬ್ಯಾಂಕಿಗೆ ಹೋಗಿ ಪ್ರಾಮಾಣಿಕವಾಗಿ ಚಿನ್ನ ಬಿಡಿಸಿ ನಾನೇ ಕರ್ಕೊಂಡು ಹೋಗಿ ಅವ್ರಿಗೆ ಕೊಟ್ಟಿದ್ದೀನಿ ಸರ್. ಅದು ಎಲ್ಲಿ? ಮೈಸೂರು ಸರ್. ಮೈಸೂರಲ್ಲಿ? ಹೌದು ಸರ್. ಈ ಫ್ರಾಡ್ಗಳ ಆಫೀಸ್ ಸರ್. ಸೊ ಹೋದ್ರಿ ಎಷ್ಟು ಗಂಟೆಗೆ ಹೋದ್ರಿ ಇಲ್ಲಿಗೆ? ಸರ್ 10 ಗಂಟೆ ಆಗಿತ್ತು ಸರ್ ಹೋದಾಗ. ಬೆಳಗ್ಗೆ? ರಾತ್ರಿ ಸರ್, ರಾತ್ರಿ 10 ಗಂಟೆ ಆಗಿತ್ತು. ರಾತ್ರಿ 10 ಗಂಟೆ ಯಾವ ಆಫೀಸ್ ತೆಗೆದಿರಿ? ಇಲ್ಲ, ಅವರು 11-12 ಗಂಟೆ ತನ ಸರ್. ಇಂಥವು ತುಂಬಾ ಮಾಡಿದಾರೆ ಫ್ರಾಡ್. ನನಗೆ ಅಲ್ಲಿ ಏನು ಉಸಿರಾಡಕ್ ಆಗ್ತಿಲ್ಲ ಸರ್. ಅಲ್ಲಿ ಹೊರಗಡೆ ಒಂದು ದೇವ್ರ ತರ ಇಟ್ಟಿದ್ದಾರೆ ಸರ್. ಅಲ್ಲಿ ಒಂದು 15-20 ಜನ ರೌಡಿಗಳಿದ್ದಾರೆ. ಅಲ್ಲಿ ಉಸಿರಾಡಕ ಬಿಡಲ್ಲ ಸರ್ ನಮ್ಮನ್ನ. ಏನು ಹೊಡಿತಾರೇನೋ? ಗಲಾಟೆ ಸರ್, ಮಾತಾಡಕ ಬಿಡೋದಿಲ್ಲ. ಅಲ್ಲಿ ಒಳಗೆ ಹೋದ್ರೆ ನಮ್ಗೆ ಫೋನ್ಗೇನು ಏನೂ ಅಲೋನ ಇಲ್ಲ. ಆ ಥರ ಮಾಡಿ ನಮ್ಮ ಚಿನ್ನ ಕರಗಿಸಿ ಹೊಟ್ಟೆಲ್ಲ ಉರಿಸ್ಕೊಂಡೆ ಸರ್. ನನಗೂ 2 ಹೆಣ್ಣು ಮಕ್ಕಳು ಸರ್. ನಾನು ಎಷ್ಟು ನೋವು ತಿಂದಿದ್ದೀನಿ ಅಂದರೆ 20 ವರ್ಷದಿಂದ ಚಿನ್ನ ತೆಗೆದಿಟ್ಟಿದ್ದೀನಿ ಸರ್. ನಾನು ಎಂಥ ಫ್ರಾಡ್ ಮಾಡಿದ್ದಾರೆ ಅಂದರೆ, ಇದು ನನಗಾದ ಫ್ರಾಡು ಸರ್. ನಾನು ದುಡಿದು ಜೀವನ ಮಾಡಿ ಎಲ್ಲೋ ದುಡಿದು ತೀರಿಸ್ತಿದ್ದೀನಿ ನನ್ನ ಸಾಲ. ಆದರೆ ನನಗಾದಂಗೆ ಬಡವರು ಇವತ್ತು ಚಿನ್ನ ತಗೊಳಕ್ಕೆ ಆಗೋದಿಲ್ಲ ಸರ್. ತುಂಬ ನೋವಿನಲ್ಲಿದ್ದಾರೆ. ಇವರು ಇಷ್ಟು ಮೋಸ ಮಾಡಿದ್ದಾರೆ ಅಂದರೆ ದಾವಣಗೆರೆಯಲ್ಲೇ ಸುಮಾರು ಜನಕ್ಕೆ ಈ ಥರ ಮೋಸ ಮಾಡಿದ್ದಾರೆ ಸರ್ ಇವರು. 2 ಹೆಣ್ಮಕ್ಳು ಅವರಿಗೆ? ಹೌದು ಸರ್. ಏನು ಓದ್ತಾರೆ? ಒಬ್ಬ ಮಗಳು MBBS ಮಾಡ್ತಾ ಇದ್ದಾಳೆ ಸರ್, ರಷ್ಯಾದಲ್ಲಿದ್ದಾಳೆ. ರಷ್ಯಾ, ಉಕ್ರೇನು? ಹೌದು ಸರ್. ಅವಳಿಗೆ ದುಡ್ಡು ಆಗ್ಲಿಕ್ಕೆ ನಾನು ಭಾಳ ನೋವು ತಿಂದಿದ್ದೀನಿ ಸರ್. ಈ ವಾರ ಭಾಳ ನೋವು ಫೀಸ್ ಕಟ್ಲಕ್ಕ. ಈ ಚಿನ್ನ ಇತ್ತು, ಹೆಂಗೋ ಜೀವನ ಮಾಡ್ತಿದ್ದೆ. ಇನ್ನೂ ನಾನು 3-4 ಕೋಟಿ ಜನಗಳಿಗೆ ದುಡ್ಡು ಕೊಡಬೇಕು. 2-3 ಇದೇ ಥರ ಮೋಸ ಮಾಡಿ ಹೋಗಿದ್ದಾರೆ ಸರ್ ನನಗೆ. ಇನ್ನೊಬ್ರು ದುಬೈ ಸೆಟ್ಲ್ ಆಗಿದ್ದಾರೆ, ಸೋಮಶೇಖರ್ ಅಂತ, ಅವರೊಬ್ರು ಹಿಂಗೆ ತೊಂದರೆ ಮಾಡಿ ಹೋದ್ರು. ನೆಕ್ಸ್ಟ್ ಮಾಡಿದ್ರೆ ಈ ಪುಣ್ಯಾತ್ಮ ಈ ಥರ ಮಾಡಿದ್ರು ಸರ್. ಇರೋದು ಗೋಲ್ಡ್ ಕಳ್ಕೊಂಡ್ಬಿಟ್ಟು. ಈಗ ನಿಮ್ಗೆ ಅವರು 1 kg 100 ಗ್ರಾಮ್ 1 ಕೋಟಿ ಕೊಡ್ತೀನಿ ಅಂದ್ರ? ಹೌದು ಸರ್, 1 ಕೋಟಿ ಕೊಡ್ತೀನಿ ಅದಕ್ಕೆ ನಾನು ಅಲ್ಲಿಗೆ ಹೋಗಿದ್ದು ಸರ್. ಅವೆಲ್ಲ 916? ಪೂರ್ತಿ 916 ಸರ್. ಎಲ್ಲ ಬಿಲ್ಲು ಇದೆ ನನ್ನ ಹತ್ರ. ಸೊ 91 ನಿಮ್ಮ ಒಡವೆ 916 ಅನ್ನಕ್ಕೆ ಬಿಲ್ ಇದೆ? ಎಲ್ಲ ಬಿಲ್ ಇದೆ ಸರ್. ಸೊ ಅವರು ನಿಮ್ಮ 916 ಒಡವೆ ನಾವು ತಗೊಂಡೋಗಿದ್ದಕ್ಕೆ ಯಾಕೆ ಕರಗಿಸಿದ್ರು ಸರ್? ಅವ್ರು ಹೇಳ್ತಾರೆ ಕರಗಿಸಿ ತಗೊಂತೀವಿ ನಾವು, ಹಂಗೆ ತಗೊಳಲ್ಲ ಅಂತಾರೆ ಅವರು. ಬೇಡ ಸರ್ ಅಂತಾರೆ. ಅಡ ಇಟ್ಬಿಡ್ತೀನಿ ರೀ ಅಂದ್ರೆ 20 ಪೈಸೆ ಬಡ್ಡಿ ಅಂದ್ರು ಸರ್. ಆಯ್ತು ಅಡ ಇಟ್ಕೊಡ್ರಿ. ಇಲ್ಲ ನೀವು ಒಂದು ಕೆಲಸ ಮಾಡ್ರಿ, ಅರ್ಧ ಅಡ ಇಡ್ರಿ, ಅರ್ಧ ಕರಗಿಸ್ರಿ ಹೇಳ್ರಿ ಅದು. ಸರ್ ಕರಗಿಸಿದಾಗ ಅಲ್ಲಿ ನೋಡಿ ತೋರಿಸಿದ್ರೆ 57 ತೊಲ ಕರಗಿಸ್ಕೊಂಡು 30 ಲಕ್ಷ ಕೊಟ್ಟಿದ್ದಾರೆ. 57 ತೊಲ ಅಂದ್ರೆ ಎಷ್ಟು ಗ್ರಾಮ್? ಅರ್ಧ ಕೆಜಿ ಮೇಲೆ 570 ಗ್ರಾಮ್. ಹೌದು ಸರ್. ಹೌದು. ಯಾಕಂದ್ರೆ 1 ತೊಲ 10 ಗ್ರಾಮ್. ಹೌದು ಸರ್. ಹೌದು. ಯಾಕಂದ್ರೆ ಅವತ್ತಿಗೆ 10,000, 8ರಿಂದ 10,000 ರೂಪಾಯಿ ಇತ್ತು ರೇಟು. ಸೊ 570 ಗ್ರಾಮ್ ಅಂದ್ರೆ ಅವತ್ತಿಲ್ಲ 57 ಲಕ್ಷ ಸರ್. 57 ಲಕ್ಷ ರೂಪಾಯಿ 30 ಲಕ್ಷ ಕೊಟ್ಟಿದ್ದಾರೆ ಸರ್. ಅವ್ರು ಏನೂ ಮಾತಾಡಂಗಿಲ್ಲ. ಕೇಳಿದ್ವಿ ನೀವು ಯಾಕಪ್ಪ ಇಷ್ಟು ಕೊಡ್ತೀರಾ ಸರ್? ಮಾತಾಡಕ್ ಉಸಿರು ಬಿಡೋದಲ್ಲ ಸರ್. ಇನ್ನು ಉಳಿದ್ರದ್ದು ಗೋಲ್ಡ್ ಇನ್ನೂ 41 ತೊಲ ಇದೆ ಗೋಲ್ಡ್ ನನ್ನ ಹತ್ರ ಸರ್. ಅದು ಎಂಥ ಆಭರಣ ಅಂದ್ರೆ ನಾನು ಹೇಳಿ ನನ್ನ ಫೇವ್ರೇಟ್ ಆಭರಣ. ಅದನ್ನು ಹಿಂಗೆ ಹಿಡ್ಕೊಂಡು ಹಿಂಗೆ ಏನೋ ಹೇಳ್ತಾರೆ ಅವರು. ಸರ್ ನಾನು ಅಡ ಇಡ್ತೀನಿ, 6 ತಿಂಗಳು ಬಿಟ್ಟು ಬರ್ರಿ ನಾನು ವಾಪಸ್ ಕೊಡ್ತೀನಿ ಅಂದವರು ಹಿಂಗೇನೇ ನಮ್ಮ ಮಂತ್ರ ಹೇಳ್ದಂಗೆ ಹೇಳಿ ಹಿಂಗೆ ಹಾಕಿಬಿಡ್ತಾರೆ ಆ ಕಡೆ. ಹಾಕಿ ಸರ್ ಅಲ್ಲಿ ಹೋದ್ರೆ ಅಂದ್ರೆ ಮೋಸ ಅಂದ್ರೆ ದೊಡ್ಡ ಮೋಸ ಸರ್. ಸರ್ ನಾನು ಅನ್ನೋದಕ್ಕೆ ಇದು ಮೈಸೂರಲ್ಲಿ ಇವರು ವರಿಷ್ಠರು SP ಅವರಾಗಲಿ ಯಾರಾಗಲಿ ಇದು ಗಮನ ಯಾಕಿಲ್ಲ ಸರ್? ಪ್ರತಿಯೊಬ್ಬರ ಹತ್ರ ಹೋದ್ರು ಇದು ಆಗಲ್ಲ ಅಂತಂದ್ರೆ ಹೆಂಗ್ ಸರ್ ಕಾನೂನು? ಮೈಸೂರು ಪೊಲೀಸಿಗೆ ಹೋದ್ರಾ ಸರ್? ಮೈಸೂರು ಪೊಲೀಸರು ಬೇರೆದವ್ರಿಗೆ ಇನ್ನೊಬ್ರಿಗೆ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಸರ್. ಕೇಳಿದೆ, ಅದೆಲ್ಲ ಆಗಲ್ಲ ಬಿಡು, ಮಾಡೋಕ್ಕಾಗಲ್ಲ, ಈಗ ಅದು ಮಾರಿದಿ ಅಂತ ರೆಸಿಪ್ಟ್ ಇದೆಯಲ್ಲ ಅಂತಾರೆ. ಎಲ್ಲಿ ಡಿಪಾರ್ಟ್ಮೆಂಟಿಗೆ ಹೋದ್ರು ಹಿಂಗಾದ್ರೆ ಹೆಂಗ್ ಸರ್? ಇದು ಹಗಲದ ರೆಡಿ ಅಲ್ವಾ ಇದು? ಡೈರೆಕ್ಟ್ ಕಳ್ತನ ಮಾಡಿದೆ. ದೇವ್ರ ಸ್ನೇಹಿತರೆ, 1 ಕೋಟಿ 10 ಲಕ್ಷ ರೂಪಾಯಿ ಚಿನ್ನಕ್ಕೆ ಅವ್ರು ಕೊಟ್ಟಿರೋದು ಬರೀ 65 ಲಕ್ಷ. ಅದು ಕರಗಿಸಿ ಮೋಸ ಮಾಡಿ 916 ಆಭರಣ ಅಂದ್ರೆ ಹಾಲ್ ಮಾರ್ಕ್ ವಿತ್ ಸರ್ಟಿಫಿಕೇಟ್ ಇದೆ. ಎಲ್ಲ ಇದೆ ಸರ್. 916 ವಿತ್ ಸರ್ಟಿಫಿಕೇಟ್ ಇತ್ತು ಅಂತಂದ್ರೆ ಅದನ್ನ ಹಂಗೆ ಚೆಕ್ ಮಾಡ್ತಾ ಹೋಗ್ತಾರೆ. ಅದೇ ಇವ್ರನ್ನ ಕರಗಿಸೋದು ಯಾಕೆ? ಕರಗಿಸಿದ ಮೇಲೆ ಅದು ಕಮ್ಮಿ ಆಗುತ್ತೆ ಕ್ವಾಂಟಿಟಿ. ಸರ್ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ನಿಮ್ದು ಕ್ವಾಲಿಟಿ ಎಲ್ಲ ಬಂಗಾರ ಅಂತಾರೆ. ಬಟ್ 916 ಅಂತ ಸರ್ಟಿಫಿಕೇಟ್ ಇದೆಯಲ್ಲ? ಎಲ್ಲ ಇದೆ ಸರ್ ನನ್ನ ಹತ್ರ ಸರ್ಟಿಫಿಕೇಟ್. ಪರ್ಚೇಸ್ ಎಲ್ಲಿ ಮಾಡಿದಿನಲ್ಲಿದೆ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಮಿಲಾಪಿ ಸರ್ ಅವರು ಕರಗಿಸಿ ರಿಪೋರ್ಟ್ ಕೊಡೋನು ಅಂತ ಒಂಥರ. ಮತ್ತೆ ಇದರಲ್ಲಿ 15 ತೊಲ ಬಿಸ್ಕೆಟ್. ಇದರಲ್ಲಿ ನಾನು 95 ತೊಲ ಆಭರಣ ಅಂದ್ರೆ 950 ಗ್ರಾಮ್ಸ್ ಆಭರಣ. ಹೌದು ಸರ್. ಅದರಲ್ಲಿ 15 ತೊಲ ಮಾತ್ರ ಬಿಸ್ಕೆಟ್. ಬಿಸ್ಕೆಟ್ ಇತ್ತು? ಹೌದು. 150 ಗ್ರಾಮ್ ಬಿಸ್ಕೆಟ್, 170 ಗ್ರಾಮ್ ಸರ್. 17 ಒಂದು 7 ತೊಲದ್ದು ಒಂದು ಬಿಸ್ಕೆಟ್, ಆಮೇಲೆ ಒಂದು 10 ತೊಲದ್ದು ಒಂದು ಬಿಸ್ಕೆಟ್. ಟೋಟಲ್ 170 ಗ್ರಾಮ್ ಬಿಸ್ಕೆಟ್. ಚಿನ್ನದ ಬಿಸ್ಕೆಟ್ ಸರ್. ಇಲ್ಲ, ಅದಕ್ಕೆ 90,000 ಕೊಟ್ಟಿದ್ದಾರೆ.
ಅದಕ್ಕೆ 90,000 ಹಾಕಿ ಕೊಟ್ಟಿದ್ದಾರೆ. ಹಾಂ, ಈ ಗೋಲ್ಡಲ್ಲಿ ತುಂಬ ಮೋಸ ಮಾಡಿದ್ದಾರೆ ನನಗೆ. ಓ ಅದು ಕರೆಕ್ಟಾಗಿ ಕೊಟ್ಟವ್ರೆ. ಅದಕ್ಕೆ 90,000 ಹಾಕಿ ಕೊಟ್ಟಿದ್ದಾರೆ. ಹಾಂ ಹಾಂ ಹಾಂ. ಅದಕ್ಕೇನು ಮಾತಾಡಿಲ್ಲ. ಇದರಲ್ಲಿ ಈ ಆಭರಣದಲ್ಲಿ ತುಂಬ ಮೋಸ ಮಾಡಿದ್ದಾರೆ ಸರ್. ಸೊ ಎಷ್ಟು 1 ವರ್ಷ ಆಯ್ತಾ? ಕರೆಕ್ಟಾಗಿ ಫೆಬ್ರವರಿ 21ನೇ ತಾರೀಕು ಸರ್. ಅಂದ್ರೆ ಈಗ ಇದು ಮಾರ್ಚ್ ನಡೀತಾ ಇದೆ, ಕರೆಕ್ಟ್ 1 ವರ್ಷ 1 ಒಂದು ವರ್ಷ ಸರ್, 1 ವರ್ಷ. ನೀವೇನು ಫೈಟ್ ಮಾಡಿಲ್ವಾ ಅಥವಾ ಕಂಪ್ಲೇಂಟ್? ಸರ್ ನಾನು ಮಾಧ್ಯಮಕ್ಕೆ ಹೋದೆ, ಬೇರೆ ನನ್ನ ಫ್ರೆಂಡ್ಶಿಪ್ ನಲ್ಲಿ ಮಾಧ್ಯಮದವರು ಇದ್ದಾರೆ, ಅವ್ರ ಹತ್ರ ಹೋದೆ, ಸ್ಟೇಷನ್ಗೆ ಹೋದೆ, ಎಲ್ಲೆಲ್ಲೋ ಹೋದೆ ಸರ್, ಏನೂ ನನಗೆ ವರ್ಕ್ ಆಗಲಿಲ್ಲ ಸರ್. ಇದು ಪೊಲೀಸ್ ಏನಂದ್ರು? ಪೊಲೀಸ್ನವ್ರು ಏನಂತಾರೆ, ಬಿಲ್ ಇದೆಯಪ್ಪ ಮಾರಿದ್ದೀನಿ ನನ್ನಂತ, ಅದನ್ನೇನು ಮಾಡೋಕ್ಕಾಗಲ್ಲ ನಾನು ಅಂತ. ನಮ್ಮ ವ್ಯಾಪ್ತಿಗೆ ಬರೋದು KTG ನಗರ ಪೊಲೀಸ್ ಸ್ಟೇಷನ್ ಸರ್. ಯಾವುದು? KTG ನಗರ ಪೊಲೀಸ್ ಸ್ಟೇಷನ್ ಅಂತ ದಾವಣಗೆರೆ. KTG ನಗರ ಪೊಲೀಸ್ ಸ್ಟೇಷನ್ ಹೌದು ಸರ್. ಅಲ್ಲಿ ಜಯನಗರದಲ್ಲಿ ನಾನು ವಾಸವಾಗಿರೋದು ಸರ್. ನಾನು ಅವ್ರಿಗೆ ನಾನು ಹೋದೆ, ಸರ್ ಹಿಂಗೆ ಆಗ್ಬಿಟ್ಟಿದೆ, ನನಗೆ ಇದಕ್ಕೊಂದು ಏನಾರು ದಾರಿ ಒಣಗಿಸ್ಕೊಡಿ ಅಂತ. ಇಲ್ಲ ರೀ, ಇದು ನಾವು ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕೈಯಾಗ ನಮ್ಗೆ ಸಂಬಂಧ ಆಗೋದಿಲ್ಲ ಅಂತ. ಏನು ಮಾಡೋಕ್ಕಾಗುತ್ತಾ ಸರ್, ನಾನು ಬೇರೆ ದಾರಿ ಏನೋ ಮಾಡ್ತಾ ಇದ್ದೀನಿ ಸರ್. ನಿಮ್ಮದು ನಾನು ನೋಡಿ ನನಗೆ ಚಿನ್ನ ಬರುತ್ತೋ ಬರೋದಿಲ್ಲೋ ಬೇಡ ಸರ್, ಬರೋದೇ ಬೇಡ ನನಗೆ. ಆದರೆ ಜನರಿಗೆ ಈ ಥರ ನೋವು, ಈ ಥರ ತೊಂದರೆ ಆಗಬಾರ್ದು, ಮೋಸ ಆಗಬಾರ್ದು. ಸುಮಾರು ಜನಕ್ಕೆ ಮೋಸ ಮಾಡಿದ್ದಾರೆ ಸರ್. ನನ್ನ ಗೊತ್ತಿರಂಗ ದಾವಣಗೆರೆಯಲ್ಲಿ ಒಂದು 7-8 ಜನಕ್ಕೆ ಮೋಸ ಮಾಡಿದ್ದಾರೆ. ಅಯ್ಯೋ, ಎಲ್ಲ ಮೈಸೂರೇ? ಎಲ್ಲ ಮೈಸೂರವರೇ. ಇದೇ ಫ್ರಾಡ್ಗಳೇ. ನಾನು 3 ಮಕ್ಕಳು ಸರ್, ನನಗೆ 2 ಹೆಣ್ಣು 1 ಗಂಡು. ಇವತ್ತು ಪ್ರಾಮಾಣಿಕವಾಗಿ ಬದುಕ್ತಿದ್ದೀನಿ ಸರ್. ಯಾರಿಗೂ 1 ರೂಪಾಯಿ ಮೋಸ ಮಾಡಲ್ಲ. ನಾನು ಈ 3-4 ಕೋಟಿ ರೂಪಾಯಿ ಸಾಲಗಾರ ಸರ್. ನಾನು ಇವ್ರಿಗೆ ಎಷ್ಟು ಬಡ್ಕೊಂಡೆ ಸರ್. ನನಗೆ ಕೊನೆಗೆ ನೀವು ಹಾಳಾಗಿದ್ದ ಬಂಗಾರ, ಹಾಳಾಗಿದ್ದ 60 ತೊಲ ಹೋಗ್ಲಿ, 40 ತೊಲ ಕೊಡ್ರಿಯಪ್ಪ, ನನಗೆ 25 ಲಕ್ಷಕ್ಕೆ ಇಟ್ಕೊಂಡಿರ ಕೊಡ್ರಿ ಅಂತ ಹೋಗಿರ್ತಾರೆ ಸರ್. ಮಾರಿದಿ ನಿನ್ನ ಇಲ್ಲಿ ಬಂದರೆ ನೀನು ಉಳಿಸಲ್ಲ ನೀನು ಅಂತ ಧಮಕಿ ಹಾಕ್ತಾರೆ ಸರ್ ಅವರು. ಹೆಂಗೆ ಸರ್, ನಾನು ಯಾರನ್ನ ಕೇಳಬೇಕು ಈ ವಿಚಾರದಲ್ಲಿ? ನಿಮ್ಮನ್ನ ನಾನು ನೋಡಿಕೊಂಡು ತುಂಬ ಖುಷಿ ಆಯ್ತು ನನಗೆ. ನೋಡಿದ ತಕ್ಷಣ ನಾನು ಇಮಿಡಿಯೇಟ್ಲಿ ಇಲ್ಲಿಗೆ ಓಡಿ ಬಂದಿದ್ದೆ ಸರ್ ನಿಮ್ಮ ಹತ್ರ. ನಿಮ್ಮ ಪತ್ನಿ ಏನಂದ್ರು ಸರ್? ನಮ್ಮ ಮನೆಯೊಳಗೆ ಇವತ್ತಿನವರೆಗೂ ಗೊತ್ತಿಲ್ಲ ಸರ್. ನಮ್ಮ ಮನೆಯೊಳಗೆ ಇವತ್ತಿನವರೆಗೂ ಗೊತ್ತಿಲ್ಲ. ಅಲ್ಲ ನೋಡ್ಲಿ ಸರ್, ನನ್ನ ಮನೆಯೊಳಗೆ ಏನು ಇಟ್ಟಿದ್ದೀನಿ, ಅಡ ಇಟ್ಟರದ ಬಿಡಿಸ್ಕೊಂಬರೋದು, ವ್ಯವಹಾರ ಮಾಡೋದು ಮಾಡ್ತಾನೆ ಇವನು ಅಂತ ತಿಳ್ಕೊಂಡಿದ್ದಾರೆ ಸರ್ ಮನೇಲಿ. ನಿಮ್ಮ ಟ್ರಾನ್ಸಾಕ್ಷನ್ಸ್ ಮೇಡಮ್ ಗೊತ್ತಿಲ್ಲ ಸರ್? ನಮ್ಮ ಮನೆಯಲ್ಲಿ ನಾನು ನನ್ನ ಬಿಟ್ಟರೆ ಏನೂ ಟ್ರಾನ್ಸಾಕ್ಷನ್ ಗೊತ್ತಿಲ್ಲ ಸರ್. ನಾನೇ ಇಲ್ಲ ಆಗಿಲ್ಲ ಸರ್. ನಾನು ಎಲ್ಲ ಮ್ಯಾನೇಜ್ಮೆಂಟ್ ನಾನು ಹೇಳ್ಬಿಟ್ಟಿದ್ದೀನಿ. ಗೋಲ್ಡು ಹೋಗಿದೆ, ನಂದೆಲ್ಲ ಹೋಗಿದೆ, ನಾನು 4-5 ಕೋಟಿ ರೂಪಾಯಿ ಆಸ್ತಿ ಕಳ್ಕೊಂಡಿದ್ದೀನಿ, ಮನೆ ಅಡ ಇಟ್ಟಿದ್ದೀನಿ, ತುಂಬ ತೊಂದರೆಯಲ್ಲಿದ್ದೀನಿ ಸರ್ ನಾನೀಗ. ಈಗ 3-4 ಕೋಟಿ ಸಾಲ ಇದೆ ಸರ್ ನಂದು. ನಾನು ಮತ್ತೆ ಯಾವುದರಲ್ಲೇ ದುಡಿದು ನಾನು ಮಾರ್ಕೆಟಿಂಗ್ ಮಾಡ್ತೀನಿ, ದುಡಿತೀನಿ, ತೀರಿಸ್ಕೊಂತೀನಿ ಸರ್ ನಾನು. ಆದರೆ ಈ ಚಿನ್ನದಾಗ ಮಾಡಿರೋ ಮೋಸ ಸರ್ ನನಗೆ ಇದು. ಅದಕ್ಕೆ ಇದು ಸ್ವಲ್ಪ ಅವೇರ್ನೆಸ್ ಸರ್. ದಯವಿಟ್ಟು ನಿಮ್ಮ ಕೈ ಕೇಳ್ಕೊಳ್ತೀನಿ ಜನಗಳು ಸರ್. ನಾನು ಮಾಂತೇಶ್ ಅಂತ ದಾವಣಗೆರೆಯಿಂದ ಬಂದಿರೋದು ಸರ್. ನನಗೀಗ ಫೆಬ್ರವರಿ 21ನೇ ತಾರೀಕು 1 ವರ್ಷ ಆಯಿತು ಸರ್. 1 kg 100 ಗ್ರಾಮ್ ಗೋಲ್ಡು ನನಗೆ ಮೈಸೂರಾಗ ಒಂದು ಜ್ಯುವೆಲರ್ಸ್ನವರು ಫೇಸ್ಬುಕ್ಕಲ್ಲಿ ನೋಡಿದೆ ಸರ್. ನನಗೆ ಟಿ ವಿಯಲ್ಲಿ ಸ್ವಲ್ಪ ಆ್ಯಡ್ ಬರ್ತಿತ್ತು, ಅದನ್ನ ನೋಡಿಕೊಂಡು ನಾನು ಹೋದೆ. ಚಿನ್ನ ಅಡ ಇಡ್ತೀನಿ ಅಂತ ಅಡ ಇಡಿಸ್ಕೊಳ್ತೀನಿ ಅಂದರು. ಆಮೇಲೆ ಎಲ್ಲ ಸ್ವಲ್ಪ ಮಾರಿದ್ರೆ ಜಾಸ್ತಿ ಬರುತ್ತೆ ದುಡ್ಡು ಅಂದರು. ನಾನೇನು ಮಾಡಿದೆ, 1 kg 100 ಗ್ರಾಮ್ ಬರೀ 60-65 ಲಕ್ಷ ದುಡ್ಡು ತೊಗೊಂಡ್ಬಂದಿದ್ದೀನಿ ಸರ್ ನಾನು. 1 kg 100 ಗ್ರಾಮ್ ಸರ್. ಅದರಲ್ಲಿ 17 ತೊಲ ಬಿಸ್ಕೆಟ್ ಇತ್ತು ಸರ್. ಬಿಸ್ಕೆಟ್ ಸೇರಿ 1 kg 100 ಗ್ರಾಮು ಎಲ್ಲ ಬಿಲ್ಸ್ ಇದೆ ಸರ್. ನಾನು ಎಲ್ಲ ಜೋಲಿ ಕಾಸಲ್ಲೇ ಪರ್ಚೇಸ್ ಮಾಡಿರೋ ದಾವಣಗೆರೆಯಲ್ಲಿ. ನನಗೆ ಈ ಥರ ಮೈಸೂರಲ್ಲಿ ಈ ಥರ ಮೋಸ ಆಗಿದೆ ಸರ್. ಸಂಬಂಧಪಟ್ಟ ಅಧಿಕಾರಿಗಳನ್ನು, ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಹೋದರೆ ನನಗೆ ಎಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಫೇಸ್ಬುಕ್ಕಲ್ಲಿ ನಮ್ಮ ಸರ್ದು ಒಂದು ಆ್ಯಡ್ ಬಂತು ಸರ್. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ ಸರ್. ದಯವಿಟ್ಟು ಮೋಸದಿಂದ ತುಂಬ ಮೋಸ ಮಾಡ್ತಾರೆ. ಮೈಸೂರಲ್ಲಿ ತುಂಬ ಮೋಸ ನಡೀತಿದೆ. ದಯವಿಟ್ಟು ಜಾಸ್ತಿ ಕೊಡ್ತೀನಿ ಅಂತ ಹೇಳಿದರೆ ಯಾರು ಇದಕ್ಕೆ ಕೈ ಹಾಕಬೇಡಿ. ತುಂಬ ನೋವು ತಿಂತಾ ಇದ್ದೀನಿ ಸರ್. ನಾನು 1 kg 100 ಗ್ರಾಮ್ ಗೋಲ್ಡ್ ಕೊಡ್ಕೊಂಡು ತುಂಬ ನೋವು ತಿಂತಾ ಇದ್ದೀನಿ. ಇವತ್ತು ನನ್ನ ಮಕ್ಕಳಿಗೆ ಮಾಡಲಿಕ್ಕೆ ಒಂದು ಗುಂಜಿಗೆ ಬಂಗಾರ ಇಲ್ಲ ಸರ್. ಆ ಥರ ನೋವು ಕೊಟ್ಟಿದ್ದಾರೆ ಸರ್ ನನಗೆ. ಏನಾರಾದರೆ ರೌಡಿಜಮ್ ಮಾಡ್ತಾರೆ ಸರ್, ಹೊಡಿಲಿಕ್ಕೆ ಬರ್ತಾರೆ, ಬಡಿಲಿಕ್ಕೆ ಬರ್ತಾರೆ. ಅಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಸರ್. ಅದಕ್ಕೆ ದಯವಿಟ್ಟು ನಿಮ್ಮ ಗಮನಕ್ಕೆ ತರ್ತೀನಿ ಸರ್. ಯಾರು ಈ ವಿಚಾರದಲ್ಲಿ ದಯವಿಟ್ಟು ಹೋಗಬೇಡಿ ಸರ್. ಜಾಸ್ತಿ ದುಡ್ಡು ಕೊಡ್ತೀನಿ, ಅದು ದುಡ್ಡು ಕೊಡ್ತೀನಿ, ಎಲ್ಲ ಮೋಸ ಸರ್. ನನ್ನ ಮಕ್ಕಳಿಗೆ ಫೀಸ್ ಕಟ್ಟಕ್ಕಾಗ್ತಿಲ್ಲ ಸರ್. ನಂದು ಇವತ್ತು ಪರಿಸ್ಥಿತಿ, ಮಗಳು ಒಬ್ಬಳು MBBS ರಷ್ಯಾದಲ್ಲಿದ್ದಾಳೆ. ನಂದು ಇವತ್ತು ನೋವು ಅದು ದೇವ್ರಿಗೆ ಒಬ್ಬನಿಗೆ ಗೊತ್ತು ಸರ್. ನಾನು ಅಂಥ ನೋವು ತಿಂತಾ ಇದ್ದೀನಿ. ಈ ಬಂಗಾರ ಇಟ್ಕೊಂಡು ನನಗೆ ತುಂಬ ಮೋಸ ಮಾಡಿ ನಾನು ಇವತ್ತು ಬೀದಿ ಪಾಲಾಗಿದ್ದೀನಿ ಸರ್. ನನಗೆ ಅಂದರೆ ನೋವು ನನಗೆ ಹೇಳ್ಕೊಳಕ್ಕಾಗ್ತಿಲ್ಲ ಸರ್. ಅಷ್ಟು ನೋವಿನಲ್ಲಿದ್ದೀನಿ. ನನ್ನ ಪರಿಸ್ಥಿತಿ ಆ ದೇವರಿಗೆ ಒಬ್ಬರಿಗೆ ಗೊತ್ತು ಸರ್. ಸ್ನೇಹಿತರೆ, ನಾನು ರಿಕ್ವೆಸ್ಟ್ ಮಾಡೋದು, ಯಾರು ಇಂಥ ಮೋಸದ ಟ್ರಾಫಿಕ್ ಬೀಳ್ಬೇಡಿ. ದಯವಿಟ್ಟು ಅತಿ ಆಸೆ ಪಟ್ಟು ನಿಮ್ಮ ಆಸೆನ ಇವ್ರದ್ದು ಕ್ಯಾಪಿಟಲೈಸ್ ಮಾಡ್ತಾ ಇದ್ದಾರೆ. ಈ ಮೈಸೂರಿನಲ್ಲಿರುವಂಥ ಬರೀ ಒಬ್ಬರಲ್ಲ, ಒಂದು 7-8 ಕಂಪ್ನಿ ಇದೆ, ನನಗೆ ಲಿಸ್ಟ್ ಬಂದಿದೆ. ಈ ಫ್ರಾಡ್ ನಿಲ್ಲಬೇಕು ಫಸ್ಟ್ ಆಫ್ ಆಲ್. ಆಮೇಲೆ ನೀವು ಜನ ಅತಿ ಆಸೆ ಬಡ್ಡಿ ತೋರಿಸ್ತಿದ್ದಾರೆ, ಬಡ್ಡಿ ಕಮ್ಮಿಗೆ ಅಡ ಇಕ್ತೀವಿ ಬನ್ನಿ, ಅಥವಾ ಅತಿ ಜಾಸ್ತಿ ಗ್ರಾಮಿಗೆ ದುಡ್ಡು ಕೊಟ್ಟು ಖರೀದಿ ಮಾಡ್ತೀವಿ ಬನ್ನಿ, ನಂಬೇಡಿ, ಹೋಗ್ಬೇಡಿ. ಮಾರ್ಕೆಟ್ ರೇಟ್ಗಿನ ಯಾವ ಮಕ್ಕಳು ಕೊಡೋಕ್ಕಾಗಲ್ಲ ದುಡ್ಡು ನಿಮಗೆ, ನಂಬೇಡಿ. ಫ್ರಾಡ್ ಅದು. ನಮ್ಮ ದುರಾಸೆ, ಜನರ ದುರಾಸೆನ ಬಳಸ್ತಿದ್ದಾರೆ, ಅದು ಮಾಡಬೇಡಿ. ಪಾಪ ನೋಡಿ, ಅವ್ರಿಗೆ 2 ಹೆಣ್ಮಕ್ಳು ಕಾಲೇಜ್ ಫೀಸ್ ಕಟ್ಟಕ್ಕಾಗದೆ ಪಾಪ ಅವರು ಗಣ್ಣೀರಾಗ್ತಿದ್ದಾರೆ. ಗಂಡ ಹೆಂಡತಿ ಜಗಳ ಏನು ಮಾಡ್ಬೇಕು ಹೇಳಿ? ಅವರು ಹತ್ಕೊಂಡು ಪಾಪ ದಾವಣಗೆರೆಯಿಂದ ಬೆಳಗ್ಗೆಯಿಂದ ಅನ್ನ ನೀರಿಲ್ಲದೆ ಬಂದು ಇಲ್ಲಿ ಕೂತ್ಕೊಂಡವ್ರಿಗೆ ಏನು ಮಾಡ್ಬೇಕು ಅವ್ರಿಗೆ? ಅಲ್ರಿ SP ಸಾಹೇಬ್ರೆ, IPS GPS ಏನೋ ಮಾಡಿರ್ತೀರಿ ನೀವು. ಅಷ್ಟೆಲ್ಲ ನಿಮ್ಗೆ ಏನೋ ಟ್ರೈನಿಂಗ್ ಕೊಟ್ಟಿರ್ತಾರೆ. ಡಾರ್ಜಿಲಿಂಗು, ಮಸೂರಿಗೆಲ್ಲ ಕಳಿಸಿ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಕಟ್ಟಿ ನಿಮ್ಮನ್ನಲ್ಲಿ ಕಳಿಸಿ IPS GPS ಮಾಡಿರ್ತಾರೆ. SP ಸಾಹೇಬ್ರೆ, ನಾನು ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ. SP ಸಾಹೇಬ್ರೆ ಸರ್, ಎದುರು ಸರ್, ನೀವು ರಾಜರು ಸರ್, ಯು ಆರ್ ದಿ ಕಿಂಗ್. ನೀವು ಕಿಂಗು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಂಶದವರು ಸರ್ ನೀವು. ಈಗ MP ಆಫ್ ಮೈಸೂರು ಅಂಡ್ ಕೊಡಗು
ನೀವೇನು ಮಾಡ್ತೀರಿ ಪ್ರತಾಪ್ ಸಿಂಹ ಸಾಹೇಬ್ರೆ? ಎಲ್ಲದಕ್ಕೂ ಮಾತಾಡ್ತೀರಿ ಪ್ರತಾಪ್ ಸಿಂಹ ಸಾಹೇಬ್ರೆ. ಏನು ಸಾಹೇಬ್ರೆ ನಿಮ್ಮ ಬೆತ್ತಲೆ ಜಗತ್ತು ಅಂಕಣ ನಾನು ಓದ್ತಿದ್ದೆ, ನಿಮ್ಮ ಫ್ಯಾನ್ ನಾನು. ಬೆತ್ತಲೆ ಜಗತ್ತು ಮೈಸೂರು ನಡೀತಿದ್ದೆ, ಹೋಗಿ ಬೆತ್ತಲೆ ಮಾಡಿದ್ನ. ಏನು ಮಾಡ್ತಿದ್ದೀರಿ ನೀವು ಪೊಲೀಸ್ನವರು? ದಯವಿಟ್ಟು ಇದನ್ನ ನಿಲ್ಲಬೇಕು. ಇಲ್ಲ ನೋಡಿ ಪಾಪ ಬರೀ ದಾವಣಗೆರೆ ನನಗೆ ಪೂರ್ಣಿಮಾ ಅವ್ರ ವಿಡಿಯೋ ಬಂದಮೇಲೆ ನನಗೆ ದಾವಣಗೆರೆ, ಬೀದರ್, ಬಳ್ಳಾರಿ, ಕಲಬುರಗಿ, ಚಾಮರಾಜನಗರ, ಕೊಡಗು, ಮೈಸೂರು, ಈ ಬೆಂಗಳೂರು, ಕೋಲಾರ, ಇವು ನೇಮ್ ಇಟ್, ಪ್ರತಿ ಜಿಲ್ಲೆಯಿಂದ 5-6 ಕಾಲ್ ಬರ್ತಾ ಇದೆ ನನಗೆ. ಅವರೆಲ್ಲ ಸಮಾವೇಶ ಮಾಡಿದ್ರೆ ಪ್ಯಾಲೇಸ್ ಗ್ರೌಂಡ್ ಬೇಕು, ಅಷ್ಟು ಜನಕ್ಕೆ ಮೋಸ ಮಾಡಿದ್ದಾರೆ. ಎಷ್ಟು 1000 ಕೋಟಿ ಲೂಟಿ ಮಾಡಿರ್ಬೇಕು ಅವರು. ಸರ್ ಪ್ಲೀಸ್ ಯದುವೀರ್ ಸರ್, ಯು ಕ್ಯಾನ್ ಡೂ ಇಟ್ ಪ್ಲೀಸ್ ಸರ್, ಪ್ಲೀಸ್. ನನ್ನ ನಿಮ್ಮಲ್ಲಿ ತುಂಬ ಹೋಪ್ ಇದೆ. ಯಾಕೆ ಗೊತ್ತಾ? ಯು ಆರ್ ದಿ ಕಿಂಗ್. ದರ್ಬಾರಲ್ಲಿ ನಾವು ನಿಮ್ಮ ಕೂರ್ಸ್ ಪೂಜೆ ಮಾಡ್ತೀವಿ ಸರ್. ದಯವಿಟ್ಟು ಸರ್ ತಡೆಗಟ್ಟಿನ ನನ್ನ ರಿಕ್ವೆಸ್ಟು. ಆಮೇಲೆ ಸಿದ್ದರಾಮಯ್ಯನವರ ಡಿ ಕೆ ಸರ್ ಏನಿದೆಲ್ಲ, ಆಮೇಲೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್ ಏನು ಇವೆಲ್ಲ, ಪ್ಲೀಸ್ ಇವನ್ನೆಲ್ಲ ಸ್ಟಾಪ್ ಮಾಡಿಸಿ. ಆ ಫ್ರಾಡ್ ಕಂಪ್ನಿಗಳ ಮೇಲೆ ರೇಡ್ ಮಾಡಿಸಿ, ಅವ್ನು ಚೆಕ್ ಮಾಡಿಸಿ, ಅಥವಾ ಒಂದು ಸ್ಟಿಂಗ್ ಆಪರೇಷನ್ ಮಾಡಿಸಿ ನಿಮ್ಮ ಪೊಲೀಸ್ ವರ್ಕರ್ಸ್. ಏನಾದ್ರು ಮಾಡಬೇಕಲ್ವಾ ಇಷ್ಟು ಟೆಕ್ನಾಲಜಿ ಕಾಲದಲ್ಲಿ? ದಯವಿಟ್ಟು ನೋಡಿ ಪಾಪ ಇವರು ಎಷ್ಟು ಸಮ್ಗೇಜು ಸರ್ 48 48 ವರ್ಷಕ್ಕೆ ಒಬ್ಬ ವ್ಯಕ್ತಿ 2 ಹೆಣ್ಮಕ್ಳು ತಂದೆ ಬಂದು ಕಣ್ಣೀರು ಹಾಕ್ತಾರೆ ಅಂದ್ರೆ ಏನು ಸರ್ ಇವೆಲ್ಲ? ದಯವಿಟ್ಟು ನಾನು ನಮ್ಮೆಲ್ಲ ಅಕ್ಕಂಗಿರಲ್ಲ ಅಂತ ಮೊದಲು ಕೇಳ್ತೀನಿ, ಫ್ರಾಡ್ಗೆ ಹೋಗ್ಬೇಡಿ, ಖಂಡಿತ ಹೋಗ್ಬೇಡಿ. ಜಿನ್ಯೂನ್ ಕಂಪ್ನಿಗಳು ಒಂದು 100 ರೂಪಾಯಿ ಕಮ್ಮಿ ಕೊಟ್ಟರು ತೊಗೊಂಡೋಗಿಡಿ, ಬ್ಯಾಂಕ್ಗಳಲ್ಲಿ ಇಡಿ, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇಡಿ, ನ್ಯಾಷನಲೈಸ್ ಬ್ಯಾಂಕಲ್ಲಿ ಅಡ ಇಡಿ, ಮಾರ್ಕೊಂಡು. ಸರ್ ಮಾರ್ಕೆಟ್ ಬೆಲೆಗೆ ಯಾರು ಜಾಸ್ತಿ ಕೊಡೋಕ್ಕಾಗಲ್ಲ ಸರ್. ಹೆಂಗೆ ಸರ್ ಕೊಡ್ತಾರೆ? ಹೆಂಗೆ ಮೇಡಮ್ ಕೊಡ್ತಾರೆ? ದಯವಿಟ್ಟು ಅದನ್ನು ಮಾಡಬೇಡಿ ಅಂತ ನಿಮ್ಮಲ್ಲೆಲ್ಲ ನಾನು ಕೈ ಮುಗಿ ಕೇಳ್ಕೊತೀನಿ. ಈ ನನ್ನ ಸಹೋದರ ಮಾಂತೇಶ್ಗೆ ಒಳ್ಳೇದಾಗಲಿ. ಏನು ಮಾಡೋಣ ಮಾಂತೇಶ್ ಅವ್ರೀಗ? ಭಾಳ ನೋವು ಮಾಡಿದ್ರು ಸರ್. ಒಂದು ಗುಂಜಿ ಇಲ್ಲ ಸರ್, ಬಂಗಾರ ಎಲ್ಲ ಕಳೆದ್ಬಿಟ್ಟು ಭಾಳ ನೋವು ತಿಂದುಬಿಟ್ಟಿದೆ ಸರ್. ನನ್ನ ಜೀವನದಲ್ಲಿ ಒಂದು ಗುಂಜಿ ಬಂಗಾರ ಮಾರಿಲ್ಲ ಸರ್. ನಂದು ಇಡೀ ಇನ್ಕಮ್ ಟ್ಯಾಕ್ಸ್ ಕಟ್ಟಿ ಎಷ್ಟೋ ಕಷ್ಟಪಟ್ಟು ದುಡ್ಡಿಟ್ಟು ಎಲ್ಲ ಕಳೆದ್ಬಿಟ್ಟೆ ಸರ್. ಓ ದೇವ್ರೆ, ನನಗೆ ಖಂಡಿತ ಗೊತ್ತು ಸರ್, ನೀವು ಯಾರೋ ಮೋಸ, ನಿಮ್ಗೆ ಒಳ್ಳೇದಾಗಲ್ಲ ಸರ್. ಎ ಚೀಟರ್ ಕೆ ನೆವರ್ ಪ್ರಾಸ್ಪರ್, ಒಂದು ಇಂಗ್ಲೀಷ್ ಗಾದೆನೇ ಇದೆ. ಒಬ್ಬ ಮೋಸಗಾರ ಸಮೃದ್ಧಿಯಾಗಿರೋಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಹಿಂಗೆ ಮಾಡಿಬಿಡ್ರಿ, ಒಳ್ಳೇದಾಗಲ್ಲ. ನಿಮ್ಮ ಮಕ್ಳಿಗೆ ಒಳ್ಳೇದಾಗಲ್ಲ, ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲ್ಲ, ನಿಮ್ಮ ಹೆಂಡ್ರಿ ನಿಮ್ಮ ಜೊತೆಗಿರಲ್ಲ. ನೋಡಿ 50 ವರ್ಷದ ಒಬ್ಬ ಅಂಕಲ್ಲು ಬಂದು ಕಣ್ಣೀರು ಹಾಕ್ಬೇಕ ಇಲ್ಲಿ? ಏನಿವಲ್ಲ? ನಿಮ್ಮ ಹೆಸರು ಹೇಳೋದಂಗೆ 2 ನಿಮಿಷದ ಕೆಲಸ ರೀ. ದಯವಿಟ್ಟು ಮೋಸ ಹೋಗ್ಬಿಡಿ ಪ್ಲೀಸ್. 1 ಕೋಟಿ ರೂಪಾಯಿ ಸರ್, 1 ಕೋಟಿ ರೂಪಾಯಿ ಚಿನ್ನ ಕಳ್ಕೊಂಡ್ಬಂದಿದ್ದಾರೆ ಅವರು. ನಾನು ಮೈಸೂರು ಅಂದ್ರೆ ಏನೋ ಒಂದು ಒಳ್ಳೆ ಊರು ಅಂತ ಮಾಡ್ಕೊಂಡಿದ್ದೆ ಸರ್. ಇಂಥ ಮೋಸ ಮಾಡ್ತಾನಂತ ಕನಸಲ್ಲಿ ಅನ್ಕೊಂಡು ನೋಡಿ, ಮೈಸೂರಿಗೆ ನೋಡಿ, ಇಡೀ ಮೈಸೂರು ಮೇಲೆ ಆರೋಪ ಮಾಡ್ತಾರೆ. ಮೈಸೂರು ಅಂದ್ರೆ ಆರ್ಥಿಕ ನಗರಿ, ಮೈಸೂರು ರಾಜರೂರು ಅಂತಿದ್ದೆ ಸರ್. ಆದ್ರೆ ಇವತ್ತು ನಮ್ಮನ್ನ ಯಾವ ಪರಿಸ್ಥಿತಿಗೆ ತಂದ್ಬಿಟ್ರಲ್ಲ ಸರ್. ನಿಜವಾಗಿ ಮೈಸೂರು ಅಂದ್ಬಿಟ್ರೆ ಹೆಂಗ್ ನೋವಾಗುತ್ತೆ ಸರ್ ನನಗೆ. ಅಬ್ಬೋ, ದಯವಿಟ್ಟು SP ಸಾಹೇಬ್ರೆ ಪ್ಲೀಸ್ ನಿದ್ದೆ ಮಾಡಬೇಡಿ ಪ್ಲೀಸ್. ಕೇಸ್ ಸಾಲ್ವ್ ಮಾಡಿಸಿ ಎಲ್ಲ.